ಚುನಾವಣಾ ಆಯೋಗದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು ವಾದ ಮಂಡನೆ ಮಾಡಿದರು. ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ನಡೀತಾ ಇದೆ, ಅದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ದೀದಿ ಅವರು. ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಿತು. ನ್ಯಾಯಾಲಯದಲ್ಲಿ ಸ್ವತಃ ತಾವೇ ವಾದ ಮಂಡನೆ ಮಾಡಿದ್ರು ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು. ಇನ್ನು ಚುನಾವಣಾ ಆಯೋಗ ತನ್ನ ಮನವಿಗಳನ್ನು ನಿರ್ಲಕ್ಷ್ಯ ಮಾಡಿದೆ. ನಾವು ಮನವಿ ಮಾಡಿಕೊಂಡಿದ್ದೀವಿ, ಆದರೆ ನಾವು ಮಾಡಿಕೊಂಡಿದ್ದಂತಹ ಮನವಿಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ನ್ಯಾಯ ಮುಚ್ಚಿದ ಬಾಗಿಲುಗಳ ಹಿಂದೆ ಅಳತಾ ಇದೆ. SIR ಮಾಡ್ತಾ ಇರೋದ್ರಿಂದ ಇದರ ಒತ್ತಡದಿಂದ 150ಕ್ಕೂ ಹೆಚ್ಚು BLOಗಳು ಸಾವನ್ನಪ್ಪಿದ್ದಾರೆ. ದಯವಿಟ್ಟು ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಿ ಅಂತ ಕೈ ಜೋಡಿಸಿ ಮನವಿ ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರಿಗೆ. ಇನ್ನು ನ್ಯಾಯಾಧೀಶರು ಕೂಡ ಮಮತಾ ಬ್ಯಾನರ್ಜಿ ಅವರ ಮನವಿಯನ್ನು ಪುರಸ್ಕರಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ನೋಟಿಸ್ ಕೂಡ ಕೊಟ್ಟಿದೆ ಸುಪ್ರೀಂ ಕೋರ್ಟು. SIR ನೋಟಿಸ್ ಕಳಿಸುವಂತಹ ಸಂದರ್ಭದಲ್ಲಿ ಜಾಗರೂಕರಾಗಿ ಇರೋದಕ್ಕೂ ಕೂಡ ಹೇಳಿದೆ. SIR ಮಾಡುವಾಗ ಈ ಹಿಂದೆ ಅನೇಕರಿಗೆ ನೋಟಿಸ್ ನೀಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡಬೇಕಾದ್ರೆ ಜಾಗರೂಕರಾಗಿ ಇರಬೇಕು ಅಂತ ಹೇಳಿದೆ. CJI ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾಗಿರುವಂತಹ ಜೋಲ್ಮಯ್ಯ ಬಾಗ್ಚಿ, ನ್ಯಾಯಮೂರ್ತಿಯಾಗಿರುವಂತಹ VM ಪಂಚೋಲಿ ಅವರನ್ನು ಒಳಗೊಂಡಂತಹ ಪೀಠ ಈ ಆದೇಶ ಹೊರಡಿಸಿದೆ. ಇನ್ನು ಮಮತಾ ಬ್ಯಾನರ್ಜಿ ಅವರ ವಾದ ಹೇಗಿತ್ತು ಅಂತ ನೋಡೋದಾದರೆ, ನ್ಯಾಯ ಮುಚ್ಚಿದ ಬಾಗಿಲುಗಳ ಹಿಂದೆ ಅಳತಾ ಇದೆ, ದಯವಿಟ್ಟು ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಿ ಸರ್ ಅಂತ ನ್ಯಾಯಾಧೀಶರ ಎದುರು ಮನವಿ ಮಾಡಿಕೊಂಡ್ರು. ಇನ್ನು ಸಮಸ್ಯೆ ಏನಂದರೆ, ನಮಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ, ವಿಪಕ್ಷದವರಿಗೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಚುನಾವಣಾ ಆಯೋಗ ತನ್ನ ಮನವಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ಮುಂದೆ ಕೂಡ ನಾವು ಮನವಿಯನ್ನು ಸಲ್ಲಿಕೆ ಮಾಡಿದ್ದೀವಿ, ಆದರೆ ಚುನಾವಣಾ ಆಯೋಗ ನಾವು ಎಷ್ಟೇ ಮನವಿ ಮಾಡಿಕೊಂಡ್ರೂ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ನಾನು ಚುನಾವಣಾ ಆಯೋಗಕ್ಕೆ 6 ಬಾರಿ ಪತ್ರ ಬರೆದಿದ್ದೀನಿ, 6 ಬಾರಿ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದೀನಿ. ಆದರೆ ಚುನಾವಣಾ ಆಯೋಗ ಈವರೆಗೂ ಯಾವುದೇ ಉತ್ತರ ಕೊಟ್ಟಿಲ್ಲ. ಅಲ್ಲಿಂದ ಯಾವುದೇ ಉತ್ತರನೇ ಬಂದಿಲ್ಲ ನಮಗೆ. ಬ್ಯಾನರ್ಜಿ ಅವರ ಮನವಿ ನಿಜ ಅಂತ ಕೋರ್ಟ್ ಕೂಡ ಒಪ್ಕೊಳ್ತು, ಯಾಕಂದರೆ ಆ ಕಡೆಯಿಂದ ಯಾವುದೇ ಉತ್ತರನೇ ಕೊಟ್ಟಿರಲಿಲ್ಲ. ಹೀಗಾಗಿ ಒನ್ ಸೈಡೆಡ್ ಆಗಿ ಎಲ್ಲೋ ಒಂದೆಡೆ ಕೆಲಸ ನಡೀತಾ ಇದೆ ಅಂತ ಕೋರ್ಟ್ ಕೂಡ ಇದನ್ನು ಮನಗಾಣ್ತು. ಮಮತಾ ಬ್ಯಾನರ್ಜಿ ಅವರು ಹೇಳಿದಂತಹ ಮಾತುಗಳಲ್ಲಿ ಸತ್ಯ ಇದೆ ಅಂತ ಒಪ್ಕೊಳ್ತು. ಹೀಗಾಗಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದೆ ಅಂತ ಕೋರ್ಟ್ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಭರವಸೆಯನ್ನು ಕೊಡ್ತು. ಹೀಗಾಗಿ ಈವರೆಗೆ ಚುನಾವಣಾ ಆಯೋಗ ಜೊತೆಗೆ ವಿಪಕ್ಷಗಳ ನಡುವೆ ನಡೀತಾ ಇದ್ದಂತಹ ಸಂಘರ್ಷದಲ್ಲಿ ಇದೀಗ ಮಮತಾ ಬ್ಯಾನರ್ಜಿ ಅವರು ಬಹುದೊಡ್ಡ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಸಹಜವಾಗಿ ಈವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಲಾಯರ್ಗಳು ವಾದ ಮಂಡನೆ ಮಾಡುವಂಥದ್ದನ್ನು ನೋಡ್ತಾ ಇದ್ವಿ. ಆದರೆ ಒಂದು ರಾಜ್ಯದ CM ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದಂತಹ ಒಂದು ಸ್ವಾರಸ್ಯಕರ ಘಟನೆ ನಡೀತು.